ಜುದಾನಾದಮ್ಮು ಪುಗ್ಗಲ ಜೀವನಟಾಣ ಸಯ್ಯಾರಿ ಛಾಯಾ ಜಹ ಪಯ್ಯಾಣಂ ಗಚ್ಚಂತ ನೀವಸು ಧರಿಯೇ. ಹೇಗೆ ನೆರಳು ಸ್ವಯಂ ನಿಲುಗಡೆಯನ್ನು ಬಯಸುವ ಪ್ರಾಣಿಕರು ನಿಲುಗಡೆ ಸಹಾಯಕರವಾಗುವುದು. ಇಲ್ಲಿ ಏನು ಹೇಳ್ತಾರಂದ್ರೆ, ಯಾವಾಗಲೂ ಕೂಡ ಅಧರ್ಮ ದ್ರವ್ಯ ಪುದ್ಗಲ ಜೀವಗಳಿಗೆ ನಿಲ್ಲಲಿಕ್ಕೆ ಸಹಾಯಕ ಮಾಡ್ತದೆ. ಈಗ ಒಂದು ಗಿಡ ಇರ್ತದೆ, ಒಂದು ಬಸ್ ಸ್ಟ್ಯಾಂಡ್ ಇರ್ತದೆ, ಒಂದು ಏನಾರ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಹೋಗಿ ಜೀವಗಳು ನಿಲ್ಲಬಹುದು. ಅದೆಲ್ಲ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಏನಾಗ್ತೈತಿ, ಅಧರ್ಮ ದ್ರವ್ಯ ನೆರಳು ಇದ್ದಾಗ ಮಾತ್ರ ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವು ಉದಾಸೀನ ನಿಮಿತ್ತವಾಗಿದೆ. ಜ ಅಂದರೆ ಹೇಗೆ, ಛಾಯ ಅಂದರೆ ನೆರಳು, ಠಾಣ ಜುದಾಣ ಅಂದರೆ ನಿಲ್ಲೋದು, ನಿಂತ್ಕೊಳ್ಳೋದು, ಅಲ್ಲೇ ಕುಂದ್ರೋದು, ಕುಂತು ಧ್ಯಾನ ಮಾಡ್ಬೋದು, ಅಲ್ಲೇ ಕೂಡ ಮಲ್ಕೊಳ್ಬೋದು, ಅಲ್ಲೇ ವಿಶ್ರಾಂತಿ ತಗೊಳ್ಬೋದು. ಅಲ್ಲೇ ಪ್ರಯಾಣಿಕರು ಯಾವ ಥರ ಹೋಗ್ತಾರೋ ಆ ಥರ ಹೋಗಿ ಅಲ್ಲಿ ಠಾಣ ಸಯ್ಯಾರಿ ನಿಲ್ಲುಗಡೆ ಸಹಕಾರಿಯಾಗೋದು. ಅದೇ ರೀತಿ ಅಂದ್ರೆ ಪುದ್ಗಲ ಮತ್ತು ಜೀವ ಇವೆರಡಕ್ಕೂ ಕೂಡ ಅಧರ್ಮ ದ್ರವ್ಯ ಉಪಕಾರ ಮಾಡ್ತೈತಿ. ಚಲಿಸುವುದು ಗಚ್ಚಂತ ಚಲಿಸುವ ಪುದ್ಗಲ ಜೀವಗಳನ್ನು ನೇವ ಧರಿಸಿ ಬಲವಂತರಾಗಿ ನಿಲ್ಲಿಸುವುದು. ಅಧರ್ಮ ದ್ರವ್ಯ ಜೀವ ಮತ್ತು ಪುದ್ಗಲಗಳ ನಿಲುಗಡೆಗೆ ಉದಾಸೀನ ನಿಮಿತ್ತವಾಗಿ ಅಲ್ಲಿ ತಿಳಿಸ್ತಾರೆ. ಧರ್ಮ ಅಧರ್ಮ ಇವೆರಡೂ ದ್ರವ್ಯಗಳಲ್ಲಿ ಕೂಡ ಅಲ್ಲಿ ಇರ್ತದೆ ಅಂತ ತಿಳಿಸ್ತಾರೆ.